Knowledge Park, the Creative School for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। बसवादी शोषण ने हिंदू समावेश कार्यक्रम को ಹುಮ್ನಾಬಾದ್ के ಮಾದಿಗ ಸಮಾಜ का पूरा समर्थन। ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ನಾನು ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂತ ಎಲ್ಲಾ ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ತಾವು ಕೂಡ ಬನ್ನಿ, ತಮ್ಮೂರನ್ನ ಕರೆತನಿ, ನಾವೆಲ್ಲರೂ ಹಿಂದೂ ಅಂತ ನಮ್ಮ ತತ್ವಗಳನ್ನು ಎಲ್ಲರಿಗೂ ತೋರಿಸೋಣ ಅಂತ ಹೇಳ್ತಾ। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसव सिटी में 28 जून को होने जा रहे बसवादी शोषण हिंदू समावेश कार्यक्रम को लेकर विवाद चल रहा है, जहां केनरी स्वामी जी को बसव कल्याण में आने को रोका जा रहा है। वहीं इस कार्यक्रम को मादिगा समाज का पूरा समर्थन दिया जाएगा। हुमनाबाद क्षेत्र के वासी मंदिर में मादिगा समाज की ओर से 28 जून को होने वाले सिद्धेश्वर केनरी स्वामी के नेतृत्व में बसवादी शोषण हिंदू समावेश कार्यक्रम को पूरा समर्थन देने को लेकर प्रेस मीट कर ऐलान किया कि हमारे समाज की ओर से इस कार्यक्रम को पूरा समर्थन है। इस तरह से परमेश काल मादिगार एक्स तालुका पंचायत मेंबर ने कहा। वही गोवी समाज और वड्डर समाज समेत और भी कई समाज के युवाओं ने बसवादी शोषण हिंदू समावेश कार्यक्रम को अपना पूरा समर्थन देने का ऐलान किया। SKGM ढाबा वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसव कल्याण। ARK गिरी सिल्क एंड साड़ी, टिपू सुल्तान कन्वेंट इंग्लिश मीडियम प्राइमरी एंड हाई स्कूल, फ्री एडमिशंस आर ओपन देने का ऐलान किया और अपील की कि बीदर डिस्ट्रिक्ट के सभी हिंदू समाज के लोग इस समावेश को अपना समर्थन देकर सफल बनाएं। ಇವತ್ತು ಹುಮ್ನಾಬಾದ್ ಪ್ರವಾಸಿ ಮಂದಿರದಲ್ಲಿ ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಹಾಸಂಕಲ್ಪ ಕೋಲಾಪುರ ಕಣ್ಣೇರಿ ಮಠದ ಜಗದ್ಗುರು ಪೂಜ್ಯ ಶ್ರೀ ಆದೇಶ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳಾದ ದಿವ್ಯ ನೇತೃತ್ವದಲ್ಲಿ ನಡೆಯುತ್ತಿರುವ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ನಾವು ಜೂನ್ 28ರಂದು ಬಸವ ಕಲ್ಯಾಣ ನಗರದಲ್ಲಿ ಅಕ್ಕ ಮಹಾದೇವಿ ಮಂಟಪದಲ್ಲಿ ಒಂದು ಈ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ। ಅದಕ್ಕೋಸ್ಕರ ಈ ಸಮಾವೇಶ ಕುರಿತು ನಾವು ಇವತ್ತು ಹುಮ್ನಾಬಾದ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರೆಸ್ ಮೀಟ್ ಮಾಡುತ್ತಿದ್ದೇವೆ। ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಇವತ್ತು ನೀವೆಲ್ಲ ನೋಡ್ತಿರಬಹುದು, ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಕಣ್ಣೇರಿ ಶ್ರೀಗಳು ನಮ್ದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಒಂದು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತಂದ್ರೆ ಅದು ನಮ್ಮೆಲ್ಲರೂ ಪುಣ್ಯ। ಆದ್ರೆ ಕೆಲ ಮಠಾಧೀಶರು ಕೆಲ ಅವ್ರದ್ದು ಏನೇ ಒಂದು ಸಮಾಜ ಕೊಡುಗೆ ಇಲ್ದಂತ International School admissions are open. LKG to 8th standard, day school and residential. Khanapur Road, Basva Kalyan. Krishnan English Medium Primary and High School. Free admission for LKG. 50% off first standard. Admissions are open. ಇಲ್ದಂತ ವ್ಯಕ್ತಿಗಳು ಅವ್ರು ಯಾವ ರೀತಿ ವಿರೋಧ ಮಾಡ್ತಾ ಇದಾರೆ ಅಂತಂದ್ರೆ, ಈ ಕಣ್ಣೇರಿ ಶ್ರೀಗಳು ನಮ್ದು ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿ ಒಂದು ವಿರೋಧ ಮಾಡ್ತಾ ಇದಾರೆ। ಈ ನೀವು ನೋಡ್ತಿರ್ಬಹುದು ಎಲ್ಲಾ ಜಿಲ್ಲೆಗಳನ್ನ ನಡೀಲತ್ತಾವ ಕಣ್ಣೇರಿ ಶ್ರೀಗಳು ಅಪ್ಪೋರ್ದ ಕಾರ್ಯಕ್ರಮಗಳು। ಬಟ್ ಇವ್ರು ನಮ್ದು ಜಿಲ್ಲೆದಾಗ ಕೆಲ ಒಂದು ಅವ್ರ ಅಪ್ಪಟ್ಟು ಹಿಂದುತ್ವಾದಿ ಹರನೋ ಇಲ್ಲೋ ಬಸವಾದಿ ಶರಣರ ಭಕ್ತರ ಹರನೋ ಇಲ್ಲೋ ನಂಗೆ ಗೊತ್ತಾಗೋಗ್ಯದ। ನಾವೊಂದು ಮೀಡಿಯಾ ಮುಖಾಂತರ ನೋಡ್ದ, ಯಾರೋ ಜಿಲ್ಲಾಧಿಕಾರಿಗಳಿಗೆ ಒಂದು ಮೀಡಿಯಾ ಒಂದು ಮಾಧ್ಯಮದ ಮುಖಾಂತರ ಅವರು ಇದು ಕೊಡ್ಲಕ್ ಹೋಗಿರಿ ಮೆಮೊಡಮ್। ಆ ಮೆಮೊಡಮ್ ಕೊಡೋ ಟೈಮ್ನಾಗ ಒಂದು ಮಾತು ಹೇಳಿ ಏನಂತಂದ್ರ, ಕಣ್ಣೀರಿ ಶ್ರೀಗಳಿಗೆ ರಿಟರ್ನ್ ಹೋಗ್ಬೇಕು, ಧಿಕ್ಕಾರ ಬೇಕೇ ಬೇಕು, ನ್ಯಾಯ ಬೇಕು। ಇದ್ರೊಳಗ ಬೇಕೇ ಬೇಕು, ನ್ಯಾಯ ಬೇಕು ಅಲ್ಲಕ ಏನ ಅಪ್ಪೋರ್ ಏನೇನ್ ಇಲ್ಲಿ ಬಂದ್ ರಾಜಕೀಯ ಮಾಡ್ಲತ್ತಾರ, ಅವ್ರನ್ನ ವೈಟ್ ಪ್ಯಾಂಟ್ ಹಾಕೊಂಡ್ ರಾಜಕೀಯ ಮಾಡ್ಲತ್ತಾರ। ಅವ್ರನ್ನ ಕಾವಿ ಡ್ರೆಸ್ ಹಾಕೊಂಡಿ ಅವರು ಕೂಡ ಒಂದು ಬಸವಣ್ಣನ ತತ್ವಗಳು ಎಲ್ಲವನ್ನ ನಮ್ಗೆ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ಲಕ್ ಹೊಂಟ್ರ। ಆ ಹೊರತಾಗಿ ಅವ್ರು ಏನಾದ್ರು ಇದ್ರೊಳಗೆ ರಾಜಕೀಯ ಮಾಡ್ಲಕ್ ಹೊಂಟ್ರ, ನೀವು ಇದ್ರೊಳಗೆ ರಾಜಕೀಯ ಮಾಡ್ಲತ್ತೀರಿ। ಯಾರೋ ಒಬ್ಬರು ಅದ್ರೊಳಗ ಈ ಕಣ್ಣೀರಿ ಶ್ರೀಗಳು ಬಂದು ಇಲ್ಲಿ ಕೋಮೋದಿ ಬೀಜ ಬಿತ್ಲತ್ತಾರ। ಕಣ್ಣೀರಿ ಶ್ರೀಗಳು ಕೋಮೋದಿ ಬೀಜ ಬಿತ್ಲತ್ತಿಲ್ಲ, ನೀವು ಕೋಮೋದಿ ಬೀಜ ಬಿತ್ತ ನಮ್ ಬೀದರ್ ಜನರದ್ದು ನೀವು ಒಂದು ಮೈಂಡ್ ಗುಮ್ರಲ್ ಮಾಡುವಂತ ಕೆಲಸ ಮಾಡ್ಲತ್ತೀರಿ। ನಾ ಇಲ್ಲಿ ಇರ್ತಕ್ಕಂತ ನೀವು ನೋಡ್ತಿರ್ಬೋದು ಕಣ್ಣೀರಿ ಶ್ರೀಗಳು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರ। ಅವರು ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯೆ ಕೊಡುವಂತ ಕೆಲಸ ಮಾಡ್ತಾ ಇದಾರ। ಮತ್ತೆ ಮೇಘಾಲಯದ ಬಂದಂತ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡ್ಲತ್ತಾರ। ಕಡು ಬಡವರು ಇದ್ದಿನವ್ರಿಗೆ ಆಸ್ಪತ್ರೆ ಫ್ರೀ ಆಗಿ ತೋರಿಸ್ಲತ್ತಾರ। ಎಷ್ಟೋ ಜನ ಭಕ್ತಾದಿಗಳು ಬಂದು ಅವ್ರ ಬಳಿ ಅನ್ನದಾಸೋಹ ಇರ್ತದೆ, ದಿನಾಲು ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಅವ್ರ ಬಳಿ ಅನ್ನದಾಸೋಹ ಇರ್ತದೆ, ಅನ್ನದಾಸೋಹ ಮಾಡಿ ಹೋಗ್ತಾರ। ಅಂತ ಒಂದು ಕಣ್ಣೀರಿ ಶ್ರೀಗಳು ಬಂದು ನಮ್ದು ಈ ಭಾಗದಾಗ ಬಂದು ಒಂದು ಅವ್ರ ದೊಡ್ಡ ಹಿಂದೂ ಸಮಾವೇಶ ಮಾಡ್ಲತ್ತಾರ ಅಂತಂದ್ರ ಅದಕ್ಕೆ ನೀವೆಲ್ಲ ಯಾಕೆ ಅಪೋಸ್ ಮಾಡ್ಲತ್ತೀರಿ? ಅವ್ರೇನ್ ಕಾವಿ ಬಟ್ಟಿ ಬಿಟ್ಟು ಮತ್ತೆ ಯಾವ್ದಾದ್ರು ಬಟ್ಟೆ ಹಾಕೊಂಡು ಏನಾದ್ರು ಇದು ಮಾಡ್ಲತ್ತಾರ? ಅವ್ರೊಂದು ನಮ್ದು ಜನರಿಗೆ ಒಂದು ಬಸವಣ್ಣವ್ರದ್ದು ಬಸವಣ್ಣ ತತ್ವವಾದಿಗಳು ಎಲ್ಲ ನಮ್ ಜನರಿಗೆ ಮುಟ್ಟಬೇಕು ಅಂತ ಹೇಳಿ ಒಂದು ತತ್ವ ಇಟ್ಕೊಂಡು ಅವ್ರು ಎಲ್ಲ ಕಡೆ ಒಂದು ಸಮಾವೇಶ ಮಾಡ್ಲತ್ತಾರ। ಅದಕ್ಕೆ ನೀವೆಲ್ಲ ಹೋರಾಟ ಮಾಡ್ಲತ್ತೀರಿ। ನನಗೆ ಅನಿಸ್ಲತ್ತದ ನಿಮ್ದಿಂದ ಕೊಡುಗೆ ಏನದ, ನೀವಾದ್ರೂ ಮಾಡ್ಲಕ್ಕಾಗಲ್ಲ।
ಅಂತವ್ರು ಬಂದ್ ಒಂದ್ ಒಳ್ಳೆ ಕೆಲಸ ಮಾಡ್ಲತ್ತಂದ್ರ ಅದಕ್ಕೆ ನೀವೆಲ್ಲ ಯಾಕೆ ವಿರೋಧ ಮಾಡ್ಲತ್ತೀರಿ? ನಾನ್ ನೋಡ್ದೆ ಇಲ್ಲಿ ಇದ್ರೊಳಗ ಬಸವ ಕಲ್ಯಾಣದ ಯಾವ್ದೋ ಒಂದು ಆ ಸಮಾಜ ಮುಖಂಡರು ಹಿಂಗ್ ಹುಡ್ಕೊಳತ್ತಾರ, ಬೈಕೊಳತ್ತಾರ, ಒಬ್ರೊಬ್ಬರನ್ನ ಹುಡ್ಕೊಳಕ್ ಹೋಗೋ ಪ್ಲೇನೆ ಮಾಡ್ಲತ್ತಾರ. ಅರೆ ಈ ಬಸವಣ್ಣದ ನಮ್ದು ಸಂಸ್ಕೃತಿಕ ನಾಯಕ ಬಸವಣ್ಣವ್ರ ಖಾಲಿ ನಿಮ್ಗೆ ಒಬ್ಬರಿಗೆ ಸೀಮಿತ ಏನು? ಇಲ್ಲಿ ನಾವು ಇವತ್ತು ಹುಮನಾಬಾದ್ ಪಟ್ಟಣದಾಗ ಪ್ರವಾಸಿ ಮಂದಿರದ ಪ್ರೆಸೆಂಟ್ ಮಾಡ್ಲತ್ತೀವಿ. ಇದ್ರೊಳಗ ನಾ ಕುರುಬಗೊಂಡ ಸಮಾಜದ ಅಷ್ಟೇ ಅಲ್ಲ, ನನ್ನ ಜೊತೆಲಿ ಎಲ್ಲಾ ಸಮಾಜದವ್ರು ಎಲ್ಲಾ ಪ್ರತಿಯೊಂದು SC ST ಲಿಂಗಾಯತ OBC ಕುಂಬಾರ್ ಕಂಬಾರ್ ಪ್ರತಿಯೊಂದು ಸಮಾಜದವ್ರು ಹಿಡ್ಕೊಂಡು ನಾವಿಲ್ಲೊಂದು ಪ್ರೆಸ್ ಮೀಟ್ ಮಾಡ್ಲತ್ತೀವಿ. ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದಾಗಿ 28ನೇ ತಾರೀಕು 100% ಒಂದು ಒಳ್ಳೆ ರೀತಿಯಿಂದ ನೀವ್ ಎಷ್ಟು ಬಿ ಷಡ್ಯಂತ್ರ ಮಾಡ್ರಿ, ನೀವ್ ಎಷ್ಟು ಬಿ ಏನೇ ಕಾಲಿಡುವಂತ ಕೆಲಸ ಮಾಡ್ರಿ, ಆದ್ರೆ ಇದು ಕಾರ್ಯಕ್ರಮ ನಿಲ್ಲುವಂತ ಕೆಲಸ ಇಲ್ಲ. ಇದು ಒಂದು ನಾವಪ್ಪಟ್ಟು ಹಿಂದುತ್ವವಾದಿಗಳಿದ್ದೇವೆ, ನಾವು ನಮ್ಮ ಧರ್ಮವನ್ನು ಉಳಿಸುವಂತ ಕೆಲಸ ಮಾಡ್ತೇವೆ. ಮತ್ ನಮ್ಮ ಧರ್ಮದ ಸಿದ್ಧಾಂತಗಳು ತತ್ವಗಳು ಏನೋ ಜನರಿಗೆ ಮುಟ್ಟಿಸುವಂತ ಕೆಲಸ ನಮ್ಮ ಕಣ್ಣೀರು ಶ್ರೀಗಳು ಮಾಡ್ತಾರ. ಅವ್ರ ಬೆನ್ನೆಲುಬಾಗಿ ಅವ್ರದ್ದು ನಾವು ಅವ್ರದೊಂದು ಶಿಷ್ಯ ಆಗಿ ಅವ್ರದೆಲ್ಲ ನಾವು ಒಂದು ಅವ್ರ ಕೆಳಗೆ ನಾವು ಕೆಲಸ ಮಾಡ್ತೇವೆ. ಅವ್ರ ತತ್ವಗಳಿಗೆ ನಾವೆಲ್ಲ ತಿದ್ಕೊಂಡು ಅಪ್ಕೊಂಡು ಹೋಗ್ತೇವೆ ಅಂತ ಹೇಳಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ತಾವು ಕೂಡ ಬನ್ನಿ, ತಮ್ಮೂರನ್ನ ಕರೆತಾನೆ, ನಾವೆಲ್ಲರೂ ಹಿಂದೂ ಅಂತ ನಮ್ಮ ತತ್ವಗಳನ್ನು ಎಲ್ಲರಿಗೂ ತೋರಿಸೋಣ ಅಂತ ಹೇಳ್ತಾ ಸ್ವಕಲ್ಯಾಣ ನಗರದಲ್ಲಿ ನಡೆಯುವ ಬೃಹತ್ ಹಿಂದೂ ಸಮಾವೇಶಕ್ಕೆ ಕನ್ನೇರಿ ಶ್ರೀಗಳು ಆಗಮಿಸುತ್ತಿದ್ದಾರೆ. ಅದಕ್ಕೆ ನಾನು ಹುಮನಾಬಾದ್ ಬೋವಿ ಸಮಾಜದ ಯುವ ಮುಖಂಡನಾಗಿ ಬೋವಿ ಸಮಾಜದ ಪರವಾಗಿ ನಾನು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತೇನೆ. ಅದೇ ರೀತಿ ಬೋವಿ ವಡ್ರ ಸಮಾಜದ ಎಲ್ಲಾ ನಮ್ಮ ಸಮಾಜದವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಹುಮನಾಬಾದ್ ತಾಲೂಕದಲ್ಲಿರುವ ಎಷ್ಟು ಸಮಾಜಗಳಿದ್ದಾರೆ, ಹಿಂದುಳಿದ ದಲಿತ ಎಷ್ಟು ಸಮಾಜದವರು ಅಷ್ಟು ಯುವ ಮುಖಂಡರೆಲ್ಲ ನಾವೆಲ್ಲ ಸೇರಿ ಸಂಪೂರ್ಣ ಬೆಂಬಲ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ಈ ಮೀಡಿಯಾ ಮುಖಾಂತರ ಹೇಳ್ತೀನಿ.